ಯಾದಗಿರಿ ಜಿಲ್ಲೆಯಲ್ಲಿ ಟ್ರಾಫಿಕ್ ನಿಯಮಗಳನ್ನು ಸಾಕಷ್ಟು ಬಾರಿ ಉಲ್ಲಂಘನೆ ಆಗ್ತಿದೆ. ಇದೇ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲಾ ಪೊಲೀಸ್ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಯಾದಗಿರಿ ನಗರದ ಪ್ರತಿಯೊಂದು ಪ್ರಮುಖ ಸರ್ಕಲ್ಗಳಲ್ಲಿ CCTV ಅಳವಡಿಸುವಂಥ ಕೆಲಸ ಮಾಡಲಾಗಿದೆ. ಈ ಮೂಲಕ ಯಾರ್ಯಾರು ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೆನ್ಸ್ ಮಾಡ್ತಾರೆ, ಅಂದರೆ 4 ಚಕ್ರದ ವಾಹನಗಳಲ್ಲಿ ಹೋಗುವಂಥ ಜನ ಸೀಟ್ ಬೆಲ್ಟ್ ಧರಿಸದೇ ಹೋಗೋರು, ಜೊತೆಗೆ ಬೈಕ್ ಮೇಲೆ ಹೋಗೋರು ಹೆಲ್ಮೆಟ್ ಧರಿಸದೇ ಹೋಗೋರ ವಿರುದ್ಧ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾಗಿರುವಂಥದ್ದು. ಹಿಂದೆ ಯಾದಗಿರಿ ನಗರದಲ್ಲಿರುವಂಥ ಪ್ರಮುಖ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಪೊಲೀಸರು ನಿಂತು ಜನರನ್ನು ಅವೇರ್ನೆಸ್ ಮೂಡಿಸೋದ್ರ ಜೊತೆಗೆ ದಂಡ ಹಾಕುವಂಥ ಕೆಲಸ ಮಾಡ್ತಿದ್ರು. ಯಾರ್ಯಾರು ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೆನ್ಸ್ ಮಾಡ್ತಾರೆ ಅಂಥವ್ರನ್ನು ತಡೆದು ಅಲ್ಲೇ ಸ್ಥಳದಲ್ಲೇ ದಂಡ ಹಾಕೋಕ್ಕೆ ಮುಂದಾಗ್ತಿದ್ರು. ಆದರೆ ಈಗ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ನೇರವಾಗಿ CCTVಗಳನ್ನು ಈಗ ಅಳವಡಿಕೆ ಮಾಡಲಾಗಿದೆ. ಪ್ರಮುಖ ಕಡೆ CCTVಗಳನ್ನು ಅಳವಡಿಕೆ ಮಾಡಲಾಗಿದೆ. CCTVಗಳ ಮುಖಾಂತರವೇ ಯಾರ್ಯಾರು ರೂಲ್ಸ್ಗಳನ್ನು ವೈಲೆನ್ಸ್ ಮಾಡ್ತಾರೆ ಅವರ ವಿರುದ್ಧ ಈಗ ಕ್ರಮಕ್ಕೆ ಈಗ ಮುಂದಾಗಿರುವಂಥದ್ದು. ನೇರವಾಗಿ ಅವರಿಗೆ ನೋಟಿಸ್ ಹೋಗಿದೆ. ಆ ನೋಟಿಸ್ ಹೋದ ನಂತರ ಯಾರೇ ಬೈಕ್ ಅಥವಾ ಏನು ಕಾರ್ ಆಗಿರ್ಬೋದು, ಕಾರ್ನ ಮಾಲೀಕರು ನೇರವಾಗಿ ಕೋರ್ಟ್ ಮೂಲಕನೇ ದಂಡ ಪಾವತಿಸುವಂಥ ವಿಧಾನಕ್ಕೆ ಈಗ ಮುಂದಾಗಿರುವಂಥದ್ದು. ಇದು ಯಾದಗಿರಿ ಜಿಲ್ಲಾ ಮಟ್ಟಕ್ಕೆ ಒಂದು ಹೊಸ ಪ್ರಯತ್ನ ಆಗಿರುವಂಥದ್ದು. ಇದು ಒಂದು ಕಡೆ. ಆದರೆ ಇಷ್ಟಾದರೂ ಸಹಿತ ಸಾಕಷ್ಟು ಬಾರಿ ಟ್ರಾಫಿಕ್ ವೈಲೆನ್ಸ್ಗಳಾಗ್ತವೆ, ಟ್ರಾಫಿಕ್ ರೂಲ್ಸ್ಗಳನ್ನು ಉಲ್ಲಂಘನೆ ಮಾಡುವಂಥ ಪ್ರಯತ್ನಗಳಾಗ್ತಿದ್ದಾವೆ. ಇದೇ ಕಾರಣಕ್ಕಾಗಿ ಈಗ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಪೃಥ್ವಿ ಶಂಕರ್ ಅವರು ಹೊಸ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಯಾಕಂದರೆ ಈಗ ಸಾರ್ವಜನಿಕರು ಯಾರ್ಯಾರು ಏನು ವಾಹನ ಸವಾರರು ಏನು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಂಥವ್ರು ಏನಾದರೂ ಉಲ್ಲಂಘನೆ ಮಾಡಿದಲ್ಲಿ ಕಂಡು ಬಂದಲ್ಲಿ ಸಾರ್ವಜನಿಕರೇ ಫೋಟೋ ತೆಗೆದು ಏನು ಈ ಒಂದು ಪೊಲೀಸರ ಒಂದು ಕಂಟ್ರೋಲ್ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ಗೆ ಫೋಟೋಗಳನ್ನು ಹಾಕುವಂತೇಳಿ ಈಗ ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಮಾಹಿತಿಯನ್ನು ಜೊತೆಗೆ ಸೂಚನೆ ಸಹಿತ ಕೊಟ್ಟಿರುವಂಥದ್ದು. ಏನು ಕಂಟ್ರೋಲ್ ನಂಬರ್ ಏನಿದೆ 9480803668 ನಂಬರ್. ಈ ನಂಬರ್ಗೆ ಯಾರಾದರೂ ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೆನ್ಸ್ ಮಾಡ್ತಾರೆ ಅಂಥವರು ಕಂಡು ಬಂದಲ್ಲಿ ಸಾರ್ವಜನಿಕರೇ ಆ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು, ತಕ್ಷಣವೇ ಪೊಲೀಸರು ಕ್ರಮಕ್ಕೆ ಮುಂದಾಗ್ತಾರೆ. ಇದು ಒಂದು ರೀತಿ ಯಾದಗಿರಿ ಜಿಲ್ಲಾ ಪೊಲೀಸು ಜೊತೆಗೆ ಯಾದಗಿರಿ ಜನರಿಗೆ ಇದು ಹೊಸ ಒಂದು ಮಾಹಿತಿ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಪ್ರಮುಖವಾಗಿ ಯಾದಗಿರಿ ನಗರದ ಪ್ರಮುಖ ಅಂದರೆ ಹಳೆಯ ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ಜೊತೆಗೆ ಹಳೆ ಕೋರ್ಟ್ನ ಕಚೇರಿ ಏನಿದೆ, ಜೊತೆಗೆ ಸಾಕಷ್ಟು ಆ ಒಂದು ರಸ್ತೆ ಏನಿದೆ, ರಸ್ತೆ ಭಾಗದಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದ್ದಾವೆ, ಹಾಸ್ಪಿಟ್ಲ್ಗಳು ಸಹಿತ ಇರುವಂಥದ್ದು. ಸೊ ಅಂತಹ ಕಡೆ ಜನರು ಎಲ್ಲಂದರಲ್ಲಿ ಬೈಕ್ಗಳು ಮತ್ತು ಕಾರ್ಗಳನ್ನು ಪಾರ್ಕ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಿದೆ, ಕಿರಿಕಿರಿ ಸಹಿತ ಉಂಟಾಗ್ತಿದೆ. ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಸಹಿತ ಉಂಟಾಗ್ತಿದೆ. ಯಾಕಂದರೆ ಸಾಕಷ್ಟು ಜನ ಬೈಕ್ ಸವಾರರು ಮತ್ತು ಕಾರ್ ಸವಾರರು ಬೈಕ್ ಅಂದರೆ ರಸ್ತೆಯ ಮಧ್ಯದಲ್ಲೇ ಪಾರ್ಕ್ ಮಾಡಿ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಇದು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿದೆ, ಜನರಿಗೆ ಓಡಾಡೋಕ್ಕೆ ಸಂಕಷ್ಟ ಕೂಡ ಆಗ್ತಿದೆ. ಹೀಗಾಗಿ ಯಾರ್ಯಾರು ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೆನ್ಸ್ ಮಾಡಿ ಸಿಕ್ಕಲ್ಲೇ ವಾಹನಗಳನ್ನು ಪಾರ್ಕ್ ಮಾಡಿದರೆ ಅಂಥ ಏನಾದರೂ ಕಂಡು ಬಂದಲ್ಲಿ ಅಂಥವರು ಸಹಿತ ಸಾರ್ವಜನಿಕರು ಆ ಒಂದು ಫೋಟೋವನ್ನು ತೆಗೆದು ಕಂಟ್ರೋಲ್ ರೂಮ್ ನಂಬರ್ಗೆ ಹಾಕುವಂಥ ಒಂದು ಅವಕಾಶ ಕೂಡ ಈಗ ಪೊಲೀಸರು ಕೊಟ್ಟಿರುವಂಥದ್ದು. ಈ ಮೂಲಕ ಒಂದು ರೀತಿ ಯಾದಗಿರಿ ನಗರದಲ್ಲಿ ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಕಟ್ಟುನಿಟ್ಟಾಗಿ ಪಾಲನೆಗೆ ಈಗ ಜಿಲ್ಲಾ ಪೊಲೀಸರು ಈಗ ಮುಂದಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಒಂದು ಕಡೆ CCTVಗಳನ್ನು ಪ್ರತಿಯೊಂದು ಕಡೆ CCTVಗಳನ್ನು ಅಳವಡಿಕೆ ಕೇವಲ ಯಾದಗಿರಿ ನಗರದ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಯಾದಗಿರಿಯಿಂದ ಹೈದರಾಬಾದ್ ಹೋಗೋ ರಸ್ತೆ ಆಗಿರ್ಬೋದು, ಯಾದಗಿರಿಯಿಂದ ಶಾಪುರ್ ಕಡೆ ಹೋಗುವ ರಸ್ತೆ ಆಗಿರ್ಬೋದು, ಜೊತೆಗೆ ಯಾದಗಿರಿಯಿಂದ ಸೇಡಂ ಕಡೆ ಹೋಗುವ ರಸ್ತೆ, ಈ ರೀತಿ ಪ್ರಮುಖ 4 ರಸ್ತೆಗಳಿಂದಾವೆ. ಇನ್ನೊಂದು ರಸ್ತೆ ಅಂದರೆ ಯಾದಗಿರಿಯಿಂದ ಕಲಬುರಗಿ ಹೋಗುವಂಥ ರಸ್ತೆ. ಈ ರೀತಿ ಯಾದಗಿರಿ ನಗರದಿಂದ ಪ್ರಮುಖವಾಗಿ 4 ಕಡೆ ಹೋಗುವಂಥ 4 ಕಡೆ ಹೋಗುವಂಥ ಪ್ರಮುಖ ರಸ್ತೆಗಳಲ್ಲಿ CCTVಗಳನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಇನ್ನೊಂದು ಅಂದರೆ CCTV ಜೊತೆ ವಾಹನದ ಸ್ಪೀಡ್ ಕೂಡ ಚೆಕ್ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಈ ಮೂಲಕ ಯಾರಾದರೂ ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೆನ್ಸ್ ಮಾಡಿದರೆ, ವೇಗವಾಗಿ ವಾಹನ ಚಲಾಯಿಸಿದಾಗಿರ್ಬೋದು, ಜೊತೆಗೆ ಸೀಟ್ ಬೆಲ್ಟ್ ಧರಿಸದೆ ನಿಯಮ ಉಲ್ಲಂಘನೆ ಮಾಡಿದಲ್ಲಿ ಕಂಡು ಬಂದಲ್ಲಿ ನೇರವಾಗಿ ಆ ಒಂದು CCTVಗಳ ಮೂಲಕ ಒಂದು ವಾಹನದ ನಂಬರ್ ನೋಂದಣಿ ಆಗುತ್ತೆ. ನೋಂದಣಿ ಆದ ತಕ್ಷಣವೇ ಅವನ ಮಾಲೀಕರಿಗೆ ನೋಟಿಸನ್ನು ಸರ್ವ್ ಮಾಡಲಾಗುತ್ತೆ. ಜೊತೆಗೆ ಅವರು ನೋಟಿಸ್ ಬಂದ ತಕ್ಷಣವೇ ಕೋರ್ಟ್ನ ಮೂಲಕ ದಂಡ ಕಟ್ಟುವಂಥ ಕೆಲಸ ಆಗ್ತಿದೆ. ಹೀಗಾಗಿ ಪೊಲೀಸರು ಯಾರೂ ಕೂಡ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು. ಟ್ರಾಫಿಕ್ ನಿಯಮಗಳು ಉಲ್ಲಂಘನೆ ಮಾಡೋದಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತದೆ ಅಂತೇಳಿ ಸಾಕಷ್ಟು ಅರಿವು ಕೂಡ ಮೂಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಆದರೂ ಸಹಿತ ಜನರು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಜೊತೆಗೆ ಸಿಕ್ಕಲ್ಲಿ ಅಂದರೆ ಪಾರ್ಕಿಂಗ್ ಇರದ ಜಾಗದಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ಜನರು ಬೈಕ್ ಮತ್ತು ಕಾರ್ಗಳು ಪಾರ್ಕ್ ಮಾಡ್ತಿದ್ದಾರೆ. ಇದು
ಟ್ರಾಫಿಕ್ ನಿಯಮಗಳು ಉಲ್ಲಂಘನೆ ಆದಂತಾಗಿದೆ. ಹೀಗಾಗಿ ಇದರ ವಿರುದ್ಧವೇ ಈಗ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸರು ಈಗ ಮುಂದಾಗಿರುವಂಥದ್ದು. ಕಂಟ್ರೋಲ್ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಆ ಒಂದು ನಂಬರ್ ಮೂಲಕ ಜನರು ಸಾರ್ವಜನಿಕರು ಫೋಟೋವನ್ನು ತೆಗೆದು ಯಾರ್ಯಾರು ನಿಯಮ ಉಲ್ಲಂಘನೆ ಮಾಡ್ತಾರೆ ಅಂಥವ್ರು ಏನಾದರೂ ಕಂಡು ಬಂದಲ್ಲಿ ಸಾರ್ವಜನಿಕರೇ ಫೋಟೋ ತೆಗೆದು ಆ ನಂಬರ್ಗೆ ಹಾಕಿದರೆ ತಕ್ಷಣವೇ ಪೊಲೀಸರು ಕ್ರಮಕ್ಕೆ ಮುಂದಾಗ್ತಾರೆ. ಇದು ಯಾದಗಿರಿ ಜಿಲ್ಲಾ ಮಟ್ಟಕ್ಕೆ ಹೊಸ ಪ್ರಯತ್ನ ಆಗಿದೆ. ಯಾದಗಿರಿ ಜಿಲ್ಲಾ ಪೊಲೀಸರು ಹೊಸ ಪ್ರಯತ್ನ ಮುಂದಾಗಿದ್ದಾರೆ. ಈ ಪ್ರಯತ್ನ ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.